ಹಲೋ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಡ್ಯೂಟಿ ಇತ್ತಂತ ರೆಡಿ ಆಗ್ತಾಯಿದ್ದೀನಿ. ನೋಡಿ ನಮ್ಮ ಪಾಪು ಎದ್ಬಿಟ್ಟು ಆಲ್ರೆಡಿ ಆಟ ಆಡ್ತಿದ್ದಾನೆ. ಬೇಗ ಎದ್ದೇಳ್ತಾನೆ, ಒಂದೊಂದು ದಿನ ಲೇಟಾಗಿ ಎದ್ದೇಳ್ತಾನೆ. ಸೊ ನಾನು ಫ್ರೆಶ್ ಅಪ್ ಆಗಿ ಡ್ಯೂಟಿಗೆ ಹೊರಟೆ. ಡ್ಯೂಟಿಗೆ ಹೋಗಿ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಕೆಲಸ ಮಾಡಿಕೊಂಡು ಹಾಗೆ ಒಂದು ಟೈಮ್ ಆಯಿತು. ಟಿಫನ್ ಮಾಡ್ಕೊಂಡು ಡ್ಯೂಟಿ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದೆ. ಮೊನ್ನೆ ಬರಬೇಕಾದ್ರೆ ಫುಲ್ಲು ಮಳೆ ಮೋಡ ಆಗಿತ್ತು. ನೋಡಿ ಮಧ್ಯಾಹ್ನ ಟೈಮ್ ಏನೂ ರಶ್ ಇರೋದಿಲ್ಲ. ಆರಾಮಾಗಿ ಒಂದು ಹಾಫ್ ಆನ್ ಅವರ್ ಅಂದರೆ ಬಂದುಬಿಡ್ತೀವಿ. ನೋಡಿ ಹೊಸೋಡು ಬಂತಿದ್ದಂಗೆ ಮಳೆ ಸ್ಟಾರ್ಟ್ ಆಗೋಯಿತು. ಹಾಗೆ ಮಳೆ ನಿಂತ್ಕೊಂಡು ಮನೆಗೆ ಬಂದರೆ ನನ್ನ ಮಗ ಕ್ಯಾರೇ ಅಂದಿಲ್ಲ ನೋಡಿ ನನಗೆ. ಟಿ ವಿ ನೋಡಿಕೊಂಡು ಹೋಗಲಿ ಒಂದು ಆಯ್ ಅಂತಲೂ ಹೇಳಿಲ್ಲ ನೋಡಿ. ಮಾತಾಡ್ಸಿದ್ರೆ ಅವ್ರ ಅಜ್ಜಿ ಹತ್ರ ಹೋಗಿ ಕುತ್ಕೊಂಡು ಆ ಕಡೆ ಟಿ ವಿ ನೋಡ್ತಾ ಇದ್ದಾನೆ. ಹಾಗೆ ಒಂದೊಂದು ದಿನ ಕತೆ. ಆಮೇಲೆ ನಾನೇ ಎತ್ಕೊಂಡು ಅವನಿಗೆ ಮುದ್ದಾಡಿ ನೋಡಿ ಪಪ್ಪಿ ಕೊಡು ಅಂದರೆ ಏನೇನೋ ಮಾಡ್ತವನೆ. ಊಟ ಮಾಡಿ ಆಮೇಲೆ ಮಲ್ಕೊಂಡ್ವಿ ನಾನು ಪಾಪು. ಈವ್ನಿಂಗ್ ಎದ್ದು ನೋಡಿ ಏನು ಮಾಡ್ಕೊಂಡಿದ್ದಾನೆ. ಪೆನ್ನೆಲ್ಲ ಓಪನ್ ಮಾಡಿ ಇಂಕೆಲ್ಲ ಮಾಡಿಕೊಂಡು ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ರು ಅವ್ರದ್ದೇನಾದ್ರು ಒಂದು ತರಲೆ ಇರುತ್ತೆ. ಇದು ಮೊನ್ನೆ ವಿಡಿಯೋ. ಅವನಿಗೆ 2 days ಫೀವರ್ ಬಂದಿತ್ತು. ಟೆಂಪ್ರೇಚರ್ ಚೆಕ್ ಮಾಡೋದು ನೋಡಿ ಹೆಂಗೆ ಅಂತ ಹೇಳ್ಕೊಡ್ತವನೆ. ನಾವೇನು ಮಾಡ್ತೀವೋ ಅದನ್ನು ಮಾಡಬೇಕು. ಮತ್ತು ಈವ್ನಿಂಗು ನನ್ನ ಹಸ್ಬೆಂಡ್ ಗೋಬಿ ತಂದಿರು. ಗೋಬಿ ತಿಂದ್ಕೊಂಡು ಪಾಪ ಜೊತೆ ಹಂಗೆ ಆಟ ಆಡಿಕೊಂಡು ಕ್ರಿಕೆಟ್ ಬೇರೆ ಆಡೋದು ಕಲ್ತಿದ್ದಾನೆ ನೋಡಿ. ಅವನು ಎಷ್ಟು ಟೆಕ್ನಿಕ್ ಯೂಸ್ ಮಾಡ್ತಾನೆ ನೋಡಿ. ಅಲ್ಲಿ ಬಾಲ್ ಇಡೋದಂತೆ, ಬ್ಯಾಟಲ್ಲಿ ಹೊಡೆಯೋದಂತೆ. ಪಾಪ ಅವನಿಗೆ ಆಡೋಕ್ಕೆ ಬರಲ್ಲ, ಆದರೂ ಹಂಗೆ ಆಟ ಆಡ್ತಾನೆ ಟೈಮ್ ಪಾಸ್ಗೆ. ಅವನಿಗೆ ಸರಿಯಾಗಿ ಪ್ಲಾಸ್ಟಿಕ್ ಬ್ಯಾಟ್ ಕೊಡಿಸಿದ್ದೀನಿ. ಅದು ಬಾಲ್ ಯಾರಿಗೆ ಬೀಳುತ್ತೋ ಗೊತ್ತಿಲ್ಲ. ತಟ್ಟೆಗೂ ಬೀಳುತ್ತೆ, ಕೆಲವೊಂದು ಸರಿ ನಮಗೂ ಬಿದ್ದಿರುತ್ತೆ. ಆ ಥರ ಆಟ ಆಡ್ತಾನೆ ಕೂತ್ಕೊಂಡು. ಹಾಗೆ ಆಟ ಆಡಿಕೊಂಡು ಈವ್ನಿಂಗ್ ಆಯಿತು. ಡಿಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ರೇಷನ್ ತಗೊಳ್ಳೋಣ ಅಂತ ಡಿಮಾರ್ಟ್ಗೆ ಹೊರಟ್ವಿ. ಫುಲ್ಲು ಹೆವಿ ರಶ್ ಅಪ್ಪ. ವೀಕೆಂಡಲ್ಲಿ ಮಾತ್ರ ರಶ್ ಇರುತ್ತೆ ಅಂದ್ಕೊಂಡೆ. ವೀಕ್ ಡೇಸಲ್ಲೂ ರಶ್ಶು ನೋಡಿ. ತುಂಬ ಅಂದರೆ ತುಂಬ ರಶ್ ಇತ್ತು. ನಾವು ಇನ್ನೇನು ಜಸ್ಟ್ ಹಿಂಗೆ ಹೋಗಿ ಒಂದು ಸ್ವಲ್ಪ ಮೂವ್ ಆದ್ವಿ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ನಮ್ಮ ಅಕ್ಕ ಇದ್ದರು, ನನ್ನ ಹಸ್ಬೆಂಡ್ ಅವರು ಅಕ್ಕ ಅವರು ಹೋಗಿದ್ದಾರೆ, ನಮಗೆ ಗೊತ್ತೇ ಇಲ್ಲ. ಆಮೇಲೆ ಅವ್ರದ್ದೆಲ್ಲರ ಮುಗ್ದಿತ್ತು ಆಲ್ರೆಡಿ ಶಾಪಿಂಗ್ ಅವ್ರದ್ದು. ಆಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ ಶಾಪಿಂಗ್ ಮಾಡೋಕ್ಕೆ. ಅದು ಇದು ಮನೆಗೆ ರೇಷನ್ನು ಒಂದು 2-3 ತಿಂಗಳಿಗೆ ಆಗೋವಷ್ಟು ತೊಗೊಂಬರ್ಬೇಕು ಒಂದು ಸರಿ ಹೋದರೆ. ತೊಗೊಂಬಂದು ಊಟ ಮಾಡಿ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ.